ಕೇಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಕೂಡ ಇಂಪಾರ್ಟೆನ್ಸ್ ಯಾಕೆ ಕೊಡ್ತಾ ಇದ್ರೆ ಇನ್ಸ್ಪೆಕ್ಟರ್ ವಿಚಾರಣೆ ಮಾಡ್ತಾ ಇದ್ದಾರೆ. ಆಫೀಸರ್ಸ್ ದುಡ್ಡನ್ನ ಕೊಡ್ತಾ ಇದ್ದಾರೆ. ಯಾವುದೇ ತರ ನಮ್ಮಲ್ಲಿ ಅದಕ್ಕೆ ಯಾವುದೇ ಕಂಪ್ಲೇಂಟ್ ಅನ್ನಿಕೆರೆ ಗ್ರಾಮ ನೈಸರ್ಗಿಕ 3 ಜನ ಆರೋಪಿಗಳು ಉಳಿದಿದ್ದಾರೆ. ಪ್ರಮುಖ ಆರೋಪಿಗಳ 3 ಜನ ಹೊರಗಿದ್ದಾರೆ. ಇಲ್ಲ ಕೋರ್ಟಿಗೆ ಹೋದವರೆಲ್ಲ ಹೊರಗಿದ್ದಾರೆ. ಇಲ್ಲ, ಆರೋಪ ಇದು ಸಾಕ್ಷಿ ಆಧಾರಗಳು ಬೇಕಲ್ಲ. ಎಲ್ಲರ ಮೇಲ್ಗಡೆ ಅವರು ಅವತ್ತು 14 ಜನ ಮೇಲೆ ಎಲ್ಲ ಕಂಪ್ಲೇಂಟ್ ಕೊಡ್ತಾರೆ. ಸೊ ನೀವು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ನಾವು ಎಲ್ಲರೂ ಅರೆಸ್ಟ್ ಮಾಡೋಕ್ಕಲ್ಲ. ಅವರೇ ಹೇಳ್ತಾ ಇದ್ದಾರೆ. ಮತ್ತು ಅವರ ಲೊಕೇಶನ್ ಆ ಟೈಮಲ್ಲಿ ಎಲ್ಲಿ ಇದ್ದಾರೆ ಅಂದ್ರೆ ಲೊಕೇಶನ್ ತಗೊಂಡಿದ್ದೀವಿ, ವಿಚಾರಣೆಯನ್ನು ಮಾಡಿದ್ದೀವಿ. ಈಗ ಅಲಿಬಿ ಅಂದ್ರೆ ಹೇಳ್ತೀವಿ, ಅಲಿಬಿ ಇವತ್ತು ನೀವು ಇನ್ನೊಂದು ಕಡೆ ಇರೋದನ್ನು ಪ್ರೂವ್ ಮಾಡ್ತೀರ ಅಂದ್ರೆ ನೀವು 2 ಕಡೆ ಒಬ್ಬರೇ ಇರಕ್ಕಾಗಲ್ಲ. ಸೊ ಅದರಿಂದ ಯಾರು ಪ್ರೂವ್ ಮಾಡ್ತಾರಂದ್ರೆ ಅವತ್ತು ನಾನು ಆ ಘಟನೆ ಸಂದರ್ಭದಲ್ಲಿ ಅವತ್ತು ಇಲ್ಲ ಅಂದ್ರೆ ಯಾರು ಪ್ರೂವ್ ಮಾಡ್ತಾರಂದ್ರೆ ಅವ್ರು ನಾವು ಅರೆಸ್ಟ್ ಮಾಡಕ್ಕೆ ಬರಲ್ಲ. ಇನ್ನೊಂದು ಅದರಲ್ಲಿ ಇನ್ನೊಂದು ಅಕ್ಯೂಸ್ಡ್ ಅವ್ರ ಹೆಸರು ಕೊಟ್ಟಿರೋರು ಅವ್ರ ಊರಲ್ಲಿಯೇ ಇದ್ರು. ಮರ್ಡರ್ ಆದ್ಮೇಲೂ ಊರಲ್ಲಿಯೇ ಇದ್ರು. ಮರ್ಡರ್ ಆಗೋದಕ್ಕೆ ಮುಂಚೆನೆ ಊರಲ್ಲಿ ಇದ್ದಾರೆ. ಅವ್ರ ಹೆಸರು ಇರುವುದನ್ನೇ ಗೊತ್ತಾಗಿಲ್ಲ. ಕಂಪ್ಲೇಂಟ್ ಆಗಿರೋದು ಯಾವುದೂ ಅವ್ರಿಗೆ ಗೊತ್ತಿರಲ್ಲ. ಸೊ ಕರ್ಕೊಂಡು ಬಂದು ವಿಚಾರಣೆ ಮಾಡುವಾಗ ಸರ್ ನಾನು ಊರಲ್ಲಿಯೇ ಇದ್ದೇನೆ, ನಾನು ಎಲ್ಲಿ ಹೋಗಿಲ್ಲ, ಅಪರಾಧ ಮಾಡಿರ್ತೇನೆ, ನಾನು ಹೋಗಿರ್ತೀನಿ, ನಾನು ಊರಲ್ಲಿ ಇಲ್ಲ ಅಂದ್ರೆ ಆ ವಿಚಾರಣೆ ಅಂತ ಸಂಪೂರ್ಣವಾಗಿ ಯಾವುದೇ ಒಂದು ಸಣ್ಣ ಆಧಾರಗಳಿದ್ದಾರೆ ಅಂದ್ರೆ ನಾವು ಅರೆಸ್ಟ್ ಮಾಡೋದಕ್ಕೆ 8 ದಿನ ಅರೆಸ್ಟ್ ಮಾಡಿರೋದಕ್ಕಿಂತ ಉಳಿದ್ರೆ ಅರೆಸ್ಟ್ ಮಾಡೋದಕ್ಕೆ ಎಷ್ಟು ಟೈಮ್ ಆಗುತ್ತೆ. ವಿಲ್ ಅರೆಸ್ಟ್ ಎವ್ರಿ ಒನ್. ಬಟ್ ಆಧಾರ ಇಲ್ಲದೆ ಯಾರು ಅಮಾಯಕರನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ. ಯಾವುದೇ ಆಧಾರ, ಸಾಕ್ಷಿ ಆಧಾರ, ಪ್ರಾಪರ್ ವಿಟ್ನೆಸ್, ಇಂಡಿಪೆಂಡೆಂಟ್ ವಿಟ್ನೆಸ್ ನಮಗೆ ಹೇಳ್ತಾರೆ ಅಂದ್ರೆ 100% ನಾವು ಅರೆಸ್ಟ್ ಮಾಡ್ತೀವಿ. ಮನೆ ಗೋಕಾಕ್ ಮೇಲೆ ಮಿಲಿಟರಿ ಬಡ್ಡಿ ದಂಧೆ ಹೆಚ್ಚಾಗ್ತಾ ಇದೆ. ಆಸ್ತಿ ಬೆಳೆಸಿಕೊಂಡು ಮಿಲಿಟರಿ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅಂತ ಎಷ್ಟು ಕಂಪ್ಲೇಂಟ್ಗಳು ಗೋಕಾಕ್ ಮೇಲೆ? ಇಲ್ಲ, ಅದು ನಮಗೆ ಅನಾಮಧೇಯವಾಗಿ ಬರ್ತಾ ಇದೆ ಬಿಟ್ಟು ಯಾರು ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ. ಸೊ ಅದಕ್ಕೆ ಜನರಿಗೆ ನಾನು ಹೇಳ್ತಾ ಇರೋದು, ಗೋಕಾಕ್ ಮಾತ್ರ ಅಲ್ಲ, ಜಿಲ್ಲೆಯಲ್ಲಿ ಎಲ್ಲಿ ಮೀಟರ್ ಬಡ್ಡಿ ಹಾಕೊಂಡು ನಿಮ್ಮ ಜಮೀನನ್ನ ನಿಮ್ಮ ಮನೆಯನ್ನು ಬರ್ಸ್ಕೊಂಡಿರ್ತಾ ಅಂದ್ರೆ ಕೂಡ ಅದನ್ನು ನಾವು ಕ್ಯಾನ್ಸಲ್ ಮಾಡಿನೂ ಕೊಡ್ತೀವಿ. ಮೀಟರ್ ಬಡ್ಡಿ ಹಾಕೋದಕ್ಕೆ ಅವಕಾಶ ಇಲ್ಲ. ಯಾರು ಒತ್ತಾಯ ಮಾಡ್ತಾರೆ, ಯಾರು ಕಿರಿಕಿರಿ ಮಾಡ್ತಾರೆ ಅಂದ್ರೆ ಅವ್ರ ಅರೆಸ್ಟ್ ಅನ್ನು ಕೂಡ ಮಾಡ್ತೀವಿ. ಕಂಪ್ಲೇಂಟ್ ಯಾವ್ದು ಬಂದಿಲ್ಲ. ಅದೇ ಜನರನ್ನು ಕಂಪ್ಲೇಂಟ್ ಕೊಡಿ ಅಂದ್ರೆ ನಾವು ವಿ ಆರ್ ಎನ್ಕರೇಜಿಂಗ್ ದ ಪೀಪಲ್. ಅನಾಮಧೇಯವಾಗಿ ಬರ್ತಾ ಇದೆ. ಸೊ ರ್ಯಾಂಡಮ್ ಆಗಿ ಸರ್ ಗೋಕಾಕ್ ಅಲ್ಲಿ ನಮ್ ಕಡೆ ಬಂದು ಮಾತಾಡೋರು ಗೋಕಾಕ್ ಅಲ್ಲಿ ಇಂತಾಗ ಮೀಟರ್ ಬಡ್ಡಿ ಇದೆ ಅಂದ್ರೆ ಮಾತಾಡ್ತಾ ಇದ್ದಾರೆ. ಬಟ್ ನಮಗೆ ಅಫಿಷಿಯಲಿ ಯಾವುದೋ ಒಂದು ಕಂಪ್ಲೇಂಟ್ ಇಲ್ಲ. ಈವನ್ ಪ್ರಾಪರ್ ಇನ್ಫಾರ್ಮೇಶನ್ ಯಾರು ಎಲ್ಲಿ ಯಾವಾಗ ಮಾಡ್ತಾ ಇದಾರೆ ಅಂದ್ರೆ ನಮ್ಮ KSP ಆಪ್ ಅಲ್ಲಿ ಕೊಡ್ತೀರ ಅಂದ್ರೆ ಕೂಡ ನಾವೇ ಕೂಡ ಬಂದು ಸ್ವಯಂಪರವಾಗಿ ಚೆಕ್ ಮಾಡ್ತೀವಿ. ಯಾವುದು ಹುಕ್ಕೇರಿಯಲ್ಲಿ ಹದ್ದುಪಾರಾದ ವ್ಯಕ್ತಿ ನಿನ್ನೆ ಮೊನ್ನೆ ಬರ್ತಡೇ ಮಾಡ್ಕೊಂಡಿದ್ದೇನೆ ಹುಕ್ಕೇರಿಯಲ್ಲಿ. ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಇನ್ನೊಂದು ಖಾನಾಪುರ ಪೀಸ್ ಕಮಿಟಿ ಮೀಟಿಂಗ್ ಆಗ್ತದೆ. ಇಲ್ಲ, ರೌಡಿ ಶೀಟರ್ ಬಂದಿರೋದು ಅವ್ರ ಮೇಲ್ಗಡೆ ರೌಡಿ ಶೀಟ್ ಇರೋದು ಕಂಡು ಬಂದಿದೆ. ಲಾಸ್ಟ್ ಕೇಸ್ 10 years ಬ್ಯಾಕ್ ಆಗಿರೋದಾಗಿ ಹೇಳ್ತಾ ಇದ್ದಾರೆ. ಸೊ ನಾನು ಬೆಳಗ್ಗೆ ವಿಚಾರಣೆ ಮಾಡಿ ಹೇಳಿದೆ, ಯಾಕೆ ವೈ ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ರೌಡಿ ಶೀಟರ್ ಅಂದ್ರೆ ವಿಚಾರಣೆ ಮಾಡಲಾಗಿದೆ. ಸೊ ಕೆಲವೊಂದು ಟೈಮಲ್ಲಿ ನಮ್ಮಲ್ಲಿ ಆರ್ಗನೈಸೇಷನ್ಸ್ ಕೆಲವೊಬ್ಬರ ಮೇಲ್ಗಡೆ ರೌಡಿ ಶೀಟ್ಸ್ ಇರ್ತದೆ. ಅವರು ಆ ಫಂಕ್ಷನ್ ಆರ್ಗನೈಸ್ ಮಾಡೋದಲ್ಲಿ ಯಾವುದೇ ಇರೋ ಸಂದರ್ಭದಲ್ಲಿ ಅವರನ್ನು ಕರೆದಿರ್ತಾರೆ. ಕೆಲವೊಂದಲ್ಲಿ ಆರ್ಗನೈಸಿಂಗ್ ಕಮಿಟಿ ಎಲ್ಲ ಅವರು ಇಂಪಾರ್ಟೆಂಟ್ ಪರ್ಸನ್ ಆಗಿ ಇರ್ತಾರೆ. ಅದು ಸಮುದಾಯ ಅವ್ರಿಗೂ ಕೊಟ್ಟಿರೋದು. ಸೊ ಆ ಸಂದರ್ಭದಲ್ಲಿ ಅವರು ಉಳಿದವರ ಜೊತೆಗೆ ಅವರು ಬಂದಿರ್ತಾರೆ. ಸೊ ಅದಕ್ಕೆ ಬಟ್ ನಾವು ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿ ಶೀಟರ್ಗಳು ಬರೋದು, ಪೊಲೀಸರು ಯಾವುದೇ ಕಾರಣಕ್ಕೆ ರೌಡಿ ಶೀಟರ್ ಜೊತೆ ಫೋಟೋ ತಗೊಳ್ಳೋದು, ಮನೆಗೆ ಹೋಗೋದು ಮತ್ತು ಯಾವುದು ಜೊತೆಗೆ ಪ್ರೈವೇಟ್ ಫೋಟೋ ಯಾವುದು ಇದೆ ಅಂದ್ರೆ 100% ಆಫೀಸರ್ಸ್ ವಿಲ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್. ಗಮನದಲ್ಲಿ ಇದೆ, ವಿಚಾರಣೆ ನಡೀತಾ ಇದೆ. ಸೊ ಆಲ್ರೆಡಿ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಸ್ಟೇಷನ್ ಅಲ್ಲಿ ಇನ್ಚಾರ್ಜ್ ಇದ್ದಾರೆ. ಯಾವ್ದು ಇಲ್ಲಿಗಲ್ ಆಕ್ಟಿವಿಟಿ ಇದೆ ಅಂದ್ರೆ ವಿಚಾರಣೆ ಮಾಡ್ತಾ ಇದ್ವಿ. ಈಗ ಸ್ಟೇಷನ್ ಅಲ್ಲಿ ಅವನಿದ್ದಾನೆ, ಆಲ್ರೆಡಿ ಕರ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂರಿಸಿ ಆಯ್ತು. ಕರೆಸಬಹುದಂದ್ರಲ್ಲ, ಅವ್ರಿಗೆ ಅದರಲ್ಲಿ ಸಂಬಂಧ ಇರುತ್ತೆ. ಲಾ ಅಂಡ್ ಆರ್ಡರ್ ಅಲ್ಲಿ ಈಗ ಗಣೇಶ ಮಂಡಳಿಯಲ್ಲಿ ಕೆಲವು ಅವರು ಇಂಪಾರ್ಟೆಂಟ್ ಪರ್ಸನ್ ಇರ್ತಾರೆ, ಕೊಟ್ಟಿರ್ತಾರೆ, ಸಮುದಾಯ ಕೊಟ್ಟಿರ್ತದೆ. ನಾವೇನು ಪೊಲೀಸರು ಏನು ಕೊಟ್ಟಿರಲ್ಲ. ಸೊ ಗಣೇಶ ಮಂಡಳಿ ಯಾರೆಲ್ಲ ಗಣೇಶ ಕೂರಿಸಿದಾರೆ ಅವರೆಲ್ಲ ಬಾ ಅಂದ್ರೆ ನಾವು ಕರಿತೀವಿ, ಅವಾಗ ಅವರು ಬಂದಿರ್ತಾರೆ. ಸೊ ಪೊಲೀಸ್ ಸ್ಟೇಷನ್ಗೆ ನೀವು ಬರಲೇಬಾರ್ದಂದ್ರೆ ನಾವು ಯಾರು ಹೇಳಕ್ಕಾಗಲ್ಲ.
ಮಂಡಳಿಯಲ್ಲಿ ಇರೋ ಮೆಂಬರ್ಸ್ ಯಾರು ಆರ್ಗನೈಸ್ ಮಾಡ್ತಾ ಇದ್ರೆ ಅವ್ರು ಬರಕ್ಕೆ ಕೇಳ್ತೀವಿ. ಸೊ ಆ ಸಂದರ್ಭದಲ್ಲಿ ಬರುವಾಗ ಯಾರು ಬರಬಾರದಂದ್ರೆ ನಾವು ಹೇಳಲ್ಲ, ಅವ್ರಿಗೂ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಡ್ತೀವಿ. ನಾವು ಮಾತಾಡೋದಕ್ಕೆ ಕಾರಣ ಏನು, ಯಾವ್ದು ಮಾಡಬಾರ್ದು ಯಾವ್ದು ಮಾಡಬಾರ್ದು ಅಂದ್ರೆ ಸೂಚನೆ ಕೊಡೋದಕ್ಕೆ ಕರಿತೀವಿ. ಸೊ ಆ ಸಂದರ್ಭದಲ್ಲಿ ಬಂದಿರ್ತಾರೆ ಅಂದ್ರೆ ಅದು ನಾವು ಬರಲೇಬಾರ್ದು ಅಂತ ನಾವು ಹೇಳಕ್ಕಾಗಲ್ಲ. ಬಟ್ ಪೊಲೀಸ್ ಆಫೀಸರ್ಸ್ ರೌಡಿಗಳ ಜೊತೆ ಯಾವುದೇ ಕಾರಣಕ್ಕೆ ಒಂದು ನೀವು ಸಾಕ್ಷಿ ಆಧಾರಗಳು ಕೊಡ್ತೀರ ಅಂದ್ರೆ ಇವ್ರಿಗೆ ಅವ್ರಿಗೆ ಪ್ರೈವೇಟ್ ಆಗಿ ತುಂಬಾ ಓಡಾಡ್ತಾ ಇದ್ದಾರೆ ಅಂತಾಗ ಯಾವ್ದು ಮಾಹಿತಿ ಕೊಡ್ತಂದ್ರೆ ಐ ವಿಲ್ ಟೇಕ್ ಆಕ್ಷನ್. ಆಲ್ರೆಡಿ ಹುಕ್ಕೇರಿ ಅವನ ರೌಡಿ ಶೀಟರ್ ಅವನ ಆಲ್ರೆಡಿ ಸ್ಟೇಷನ್ ಅಲ್ಲಿ ನಾವು ಕೂರಿಸಿದೀವಿ, ವಿಚಾರಣೆ ನಡೀತಾ ಇದೆ. ಯಾವ್ದು ಬೈಕ್ ಎಲ್ಲ ಅವನ ಅಸೋಸಿಯೇಟ್ಸ್ ಪ್ರತಿಯೊಬ್ಬರ ಕಡೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೀವಿ. ಅವನ ಫ್ರೆಂಡ್ಸ್ ಯಾರ್ಯಾರು ಜೊತೆಗೆ ಓಡಾಡುವರು ಎಲ್ಲರ ಕಡೆ ಇದೇ ತರ ಬಹಳಷ್ಟು ರೌಡಿ ಶೀಟರ್ ಆಕ್ಟಿವಿಟೀಸ್ ಈಗ ನಮ್ಮ ಗಮನದಲ್ಲಿ ಇದೆ. ವಿ ಆರ್ ಗೋಯಿಂಗ್ ಟು ಸ್ಟ್ರಿಕ್ಟ್ಲಿ ಎನ್ಫೋರ್ಸ್, ವಿ ಆರ್ ಗೋಯಿಂಗ್ ಟು ಮಾನಿಟರ್. ರೌಡಿ ಶೀಟರ್ ಜೊತೆ ಯಾರ್ಯಾರಿದ್ದಾರೋ ಅವರನ್ನು ಮಾನಿಟರ್ ಮಾಡ್ತೀವಿ, ಅವ್ರ ಮೇಲ್ಗಡೆ ಕೇಸ್ ಬುಕ್ ಮಾಡ್ತೀವಿ. ಈಗ ಖಾನಾಪುರದಲ್ಲಿ ಮೊನ್ನೆ ಮದುವೆ ಕ್ಯಾನ್ಸಲ್ ಮಾಡ್ತಿಲ್ಲ ಅನ್ನುವಂತ ವಿಚಾರಕ್ಕೆ ಗಲಾಟೆಯಾಗಿ ಮಾರಣಾಂತಿಕ ಹಲ್ಲೆ ಆಗಿದೆ. ಬಟ್ ಅವ್ರ ಮೇಲೆ ಹೊಡೆದವ್ರ ಮೇಲೆ ಸಿಂಪಲ್ ಕೇಸ್ ಹಾಕಿ ಬಿಟ್ಟು ಕಳಿಸ್ತಾರೆ. ಅವ್ರು ನೋಡಿದ್ರೆ ICU ಅಡ್ಮಿಟ್ ಇದ್ದಾರೆ. 11ನೇ ತಾರೀಕು ಆಗಿರ್ಬೋದು ಖಾನಾಪುರಲ್ಲಿ ಅಕ್ಯೂಸರು ಇದರ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ, ಹೊಡೆಸ್ಕೊಂಡವ್ರು ಓಡಿಸ್ಕೊಂಡು ಇಲ್ಲ ಹೊಡೆದಿರೋ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಇಫ್ ಐ ಆಮ್ ನಾಟ್ ರಾಂಗ್, ಹೊಡೆದವ್ರು ಇಲ್ಲ. ಸೊ ಹಾಸ್ಪಿಟಲ್ ಅಲ್ಲಿ ಹೊಡೆದವರು ಹೊರಗೆ. ಓಕೆ, ಸೊ ಇಮಿಡಿಯೇಟ್ಲಿ ವಿಲ್ ಅರೆಸ್ಟ್, ಐ ವಿಲ್ ಚೆಕ್. ಸೊ ಕೆಲವೊಮ್ಮೆ ಲೆಸ್ ದೆನ್ 7 years ಪನಿಷ್ಮೆಂಟ್ ಇರೋ ಸಂದರ್ಭದಲ್ಲಿ ಪ್ರೊಡ್ಯೂಸ್ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ವೇಳೆ ICU ನಲ್ಲಿ ಇದ್ದಾರೆ ಅಂದ್ರೆ ಇಟ್ ಇಸ್ ಅ ಸೀರಿಯಸ್ ಅಫೆನ್ಸ್, ನೋ ಡೌಟ್. ಹಾಸ್ಪಿಟಲ್ ಅಲ್ಲಿ ತಾವು ಬದುಕಿನ ಮತ್ತೆ ಹೋರಾಡ್ತಾ ಇರುತ್ತೆ, ದೆನ್ ಇಟ್ ಇಸ್ ಅ ಸೀರಿಯಸ್ ಅಫೆನ್ಸ್. ಆಫೀಸರ್ ಮಾಡಿಲ್ಲ ಅಂದ್ರೆ ಇಲ್ಲಿ ನಾವು ತಕ್ಷಣ ಕರೆದು ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳುತ್ತೇವೆ. ಯಾವುದು ಅರೆಸ್ಟ್ ಆಗಿದೆ, ಅರೆಸ್ಟ್ ಆಗಿದೆ. ಸೊ ಖಾನಾಪುರನಲ್ಲಿ ಆಗಿರೋದು ಐ ಥಿಂಕ್ ಅರೆಸ್ಟ್ ನಾವು ಅವತ್ತು ರಾತ್ರಿನ ಅರೆಸ್ಟ್ ಮಾಡಕ್ಕೆ ಹೇಳಿದ್ದೀನಿ. ಓಪನ್ ಅರೆಸ್ಟ್ ಆಗಿರಬೇಕು, ಇಫ್ ಐ ಆಮ್ ನಾಟ್ ರಾಂಗ್. ಚೆಕ್ ಮಾಡ್ತೀನಿ. ಅವನು ಬೆಳಗಾವಿಗೆ ಬಂದ್ಬಿಟ್ಟದ, ಫೋನ್ ತಕ್ಷಣ ಮಾಡಿ ಆದ್ಮೇಲೆ ತಕ್ಷಣ ಬೆಳಗಾವಿ ಕಡೆ ಬಂದು ಫೋನ್ ಸ್ವಿಚ್ ಆಫ್ ಆಗಿದೆ. ದಟ್ ಐ ಮಾನಿಟರ್ಡ್. ಅವತ್ತು ನೈಟ್ ಬೇರೆ ಯಾವುದೋ ಬಂದೋಬಸ್ತ್ ಇರೋದ್ರಿಂದ ಅದು ಕಂಪ್ಲೀಟ್ ಆಗಿ ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಬಟ್ ಅವತ್ತು ಈ ಸ್ವಿಚ್ ಆಫ್ ದ ಫೋನ್. ಗೊತ್ತು, ಐ ಆಮ್ ಅವೇರ್ ಆಫ್ ಇಟ್. ಗಂಭೀರವಾದ ಅಪರಾಧ ಯಾವ್ದಾಗುತ್ತೆ ಅಂದ್ರೆ ನನಗೆ ಗೊತ್ತಿರ್ತದೆ. ಸೊ ಅದು ನಾನು ಫಾಲೋ ಅಪ್ ಮಾಡಿದೆ. ತಕ್ಷಣ ಅವನು ಅರೆಸ್ಟ್ ಮಾಡಿರೋದು ಕಂಡು ಬಂದಿದೆ. ಮೋಸ್ಟ್ಲಿ ಅವನು ಅರೆಸ್ಟ್ ಆಗಿರಬೇಕು, ನಾನು ಚೆಕ್ ಮಾಡ್ತೀನಿ. ಗೊತ್ತು ಮದುವೆ ಇವನು ಹೇಳಿರೋದಂತಾನೆ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಹೊಡೆದಿದ್ದಾನೆ. ಆಕ್ಚುಲಿ ಅವನ ಜೊತೆ ಹೋಗಿರೋನನ್ನು ಹೊಡೆದಿದ್ದಾನೆ. 2 ಜನ ಹೋಗಿದ್ದಾರೆ. ಆಕ್ಚುಲಿ ಯಾರು ಕ್ಯಾನ್ಸಲ್ ಮಾಡಿರೋದಾಗಿ ಹೇಳ್ತಾ ಇದ್ದಾರೆ, ಅವನು ಕೊಡೋದಿಲ್ಲ, ಅವನ ಜೊತೆಗೆ ಹೋಗಿರೋನನ್ನು ಹೊಡೆದಿದ್ದಾರೆ. ಸೊ ಅವನನ್ನು ಈಗ ಅರೆಸ್ಟ್ ಮಾಡಿ ಮೋಸ್ಟ್ಲಿ ಅರೆಸ್ಟ್ ಆಗಿದೆ ಅಂದ್ರೆ ಅನ್ಕೊಳ್ತೀನಿ. ಐನ್ಸೆ ಇಲ್ಲ ಅಂದ್ರೆ ಈಗ ತಕ್ಷಣ ಅರೆಸ್ಟ್ ಮಾಡ್ತೀನಿ. ಅಫಿಷಿಯಲಿ ಯಾವುದು ಬಂದಿಲ್ಲ. 17 ನಮ್ದು ಇದು ಇದೆ ಪ್ರಾಜೆಕ್ಟ್, ಬಹಳಷ್ಟು ಪ್ರಾಜೆಕ್ಟ್ ಇದೆ. ಶಂಕುಸ್ಥಾಪನೆ ಅಲ್ಲ, ಉದ್ಘಾಟನೆ. ಕೋಟ್ರೆಸ್ ಬಿಲ್ಡಿಂಗ್ ಇದೆ ನಮ್ಮ ಸಂಕೇಶ್ವರ. ಈಗ ಟೇಕ್ ಓವರ್ ತಗೊಂಡಿದ್ದೀವಿ. ಸಂಕೇಶ್ವರ ಪೊಲೀಸ್ ಸ್ಟೇಷನ್ ಇದೆ, ಚಿಕ್ಕೋಡಿ ಸರ್ಕಲ್ ಆಫೀಸ್ ಇದೆ, ಗೋಕಾಕ್ ಕೋಟ್ರೆಸ್ ಇದೆ, ಕುಳಗೋಡು ಕೋಟ್ರೆಸ್ ಇದೆ, ಮತ್ತು ಘಟಪ್ರಭಾ ಕೋಟ್ರೆಸ್. ನಮ್ಮಲ್ಲಿ ಒಂದು ಕಡೆ ಬೆಳಗಾವಿ ಟೌನಲ್ಲಿ ಮಾಡ್ತೀವಿ. ಸೊ ಆ ಫೋಟೋಸ್ ಮತ್ತು ಎಲ್ಲರಿಗೂ ಇನ್ವಿಟೇಷನ್ ಕೊಡಲಾಗಿದೆ ಒಂದೇ ಕಡೆ. 17th ಮಾರ್ನಿಂಗ್ 11 o'clock ಅಂದ್ರೆ ಪ್ಲಾನ್ ಮಾಡಿದ್ವಿ, ಇನ್ನು ಫೈನಲ್ ಮಾಡ್ತೀವಿ. ಮೋಸ್ಟ್ಲಿ ಕನ್ಫರ್ಮ್. ಇನ್ನೊಂದು ರೌಡಿ ಶೀಟರ್ಗಳು ಈಗ ಬಹಳಷ್ಟು 15-20 ವರ್ಷದಿಂದ ಯಾವುದೇ ಅಪರಾಧ ಪರಿವರ್ತನೆ ಆಗಿರ್ತಾರೆ. ಅಂತವ್ರು ರೌಡಿ ಶೀಟರ್ಗಳಿಂದ ಕಡಿಮೆ ಮಾಡುವಂತ. ಸೊ ಮಾನಿಟರ್ ಮಾಡ್ತಾ ಇದೀವಿ, ಪ್ರತಿ ವರ್ಷವೂ ನಾವು ಮಾನಿಟರ್ ಮಾಡ್ತೀವಿ. ಯಾರ್ಯಾರು ಬದಲಾವಣೆ ಆಗಿರ್ತಾರೋ ಅವ್ರಿಗೆ ಅವಕಾಶ ಕೊಡ್ತೀವಿ. ಬದಲಾವಣೆ ಆಗಿರಬೇಕಲ್ಲ, ಮಿನಿಮಮ್ ಒಂದು 10 to 15 years ಯಾವ್ದು ಕೇಸ್ ಆಗಿರಬಾರದು ಅಂತಾಗೆ ಇರೋರು ಮಾಡ್ತೀವಿ. ಸೊ ತಕ್ಷಣ ಈಗ ಬಂದಾದ್ಮೇಲೆ ನಾನು ಕ್ಲೋಸ್ ಮಾಡ್ತೇನೆ ಅಂದ್ರೆ ನನಗೆ ಹಿಂದೇನೂ ಗೊತ್ತಿರಲ್ಲ, ಮುಂದೇನೂ ಗೊತ್ತಿರಲ್ಲ. ಐ ಹ್ಯಾವ್ ಟು ರೀಡ್ 1 year ನಾನು ನೋಡಬೇಕು. ಸೊ ಅದು ನೋಡಿ ಆದ್ಮೇಲೆ ನಾವು ಕ್ರಮ